ಅತ್ತಿಯರ ಎಲ್ಲವೂ ಫ್ಲಾಟ್. ಅವ್ವ ಅವ್ವ ಗಾಡಿ ಬಂತು ಬೇ. ನಾವಿಲ್ಲಿ ಇದ್ವಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ನಮಗೇನು ಗೊತ್ತಿಲ್ಲ ಅನ್ನಂಗ ಹೋಗೋಣ. ನಡ್ರಿ ನಡ್ರಿ ನಡ್ರಿ. ಶಂಕ್ರಿ, ಏನ್ ಮಾಡಿದ್ ನೀನು? ಏನ್ ಮಾಡಿರೋದ್ ನೀನು? ನಿನಗೇನು ಬಂದೈತಿ? ನಿನಗ ಮಕ್ಕಳನ್ನ ಮಮಕಾರ ಇಲ್ದಂಗ ಅವ್ರಿಬ್ಬರ ಮೇಲೂ ನೀನು ಕಂಪ್ಲೇಂಟ್ ಕೊಟ್ಟಿಯಲ್ಲ. ನೀನೇನು ಹೆತ್ತ ತಾಯಿನ? ಏನ್ ನೀನು ನಾಯಿ? ಅಯ್ಯೋ, ಏನ ನಿಮ್ಮಪ್ಪ ಬರತ್ಲಿಗೇನ ರುದ್ರಾವತಾರ ತಾಳೆ ಬಂದಾನಲ್ಲ. ವಾ ಏನಾರ ಮಾತಾಡ್ಬೇ. ಲೇ, ಮಾಡೋದೆಲ್ಲ ಮಾಡಿ ಹೆಂಗ್ ಕೂತಿಯಲ್ಲೇ ಗುಮ್ಮನ್ ಗುಸಿಗಿ. ನಿನಗ ನೀನ್ ಹೆತ್ತಿರ ಮಕ್ಕಳ ಮೇಲೆ ಕಂಪ್ಲೇಂಟ್ ಕೊಡಕ್ ನಿನ್ಗೆ ಹೆಂಗ್ ಮನಸ್ ಬಂತ್ಲಿ? ಬಾಯ್ ಬಿಡಲೇ ನಾಯಿ. ಅವ ಎದಕ್ಕವ ನೀನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿ? ಅದನ್ನ ಹೇಳವ ಫಸ್ಟ್ ನೀನು. ನನ್ನ ಆಸ್ತಿ ಮೇಲೆ ನನಗ ಹಕ್ಕಿಲ್ಲ ಅಂತ ನಿಮ್ಮಪ್ಪ ಹೇಳ್ತಾನ? ಅದು ಹೆಂಗದು? ಇವ ಬಂದಾನ ಸೋಮಣ್ಣ, ಇವ ತನಗೇನ್ ತಿಂತ ಅದನ್ನ ಮಾಡ್ತಾನ. ಗೆಲ್ಲದಳಕಿ ಸೋಮಣ್ಣ ನಿಂತ ಎಲ್ಲದಳ. ಪಾಪ ಅವ್ರ ಅತ್ತಿಗೆ ಮಾರ ಅಲ್ಲೇ ಪೊಲೀಸ್ ಸ್ಟೇಷನ್ನಾಗ ಅದಾರ. ಮಕ್ಕಳನ್ನ ಕರ್ಕೊಂಡು ಎಷ್ಟು ಕಷ್ಟಪಡಕತ್ತಾರ ಗೊತ್ತಾನ ಅವರು. ಯಾಕವ ಹಿಂಗೆ ಮಾಡಿದ್ ನೀನು? ನಿನಗೆ ಮಕ್ಕಳಿಗಿಂತ ಆಸ್ತಿ ಯಾಕವ ಮುಖ್ಯ ಆತು? ಯಪ್ಪ ಪ್ರವೀಣ, ನಂಬೇಡ ಪ್ರವೀಣ. ನಿಮ್ಮಪ್ಪನ ನಾ ಹೇಳೋದು ಕೇಳು. ನಿಮ್ಮಪ್ಪ ಮೋಸ ಮಾಡ್ತಾನ. ನಿಮ್ಮಪ್ಪ ಯಾವಾಗ್ಲೂ ಮೋಸ ಮಾಡ್ಯಾನ. ಕೇಳು ಪ್ರವೀಣ, ನಾ ಏನ್ ಮೋಸ ಮಾಡೀನಿ ನಿಮ್ಮವ್ಗ ಕೇಳು. ಈಗ ಹೇಳ್ತೀರಿ ನೀವು ನಮ್ಮಪ್ಪನ ಆಸ್ತಿನ ನಿಮ್ಮಪ್ಪಂದ ಅಂತ ಹೇಳಿ. ಹೆಂಗೆ ಹೇಳ್ತೀರಿ ನೀವು? ನಾನೇನ್ರ ಹೇಳಿದ್ದೆ ನಿಮ್ಮಪ್ಪಗ ಮಾರ್ರಿ ನಮ್ಮಪ್ಪಗಂತಂದು? ಈಗ ನಿಮ್ಮಪ್ಪಂದಂತಂದು ನನ್ನ ಮೇಲೆ ಕೇಸ್ ಹಾಕಿರಿ. ಮತ್ತೆ ಇದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳ್ರಿ ನೋಡೋಣ. ಅಷ್ಟ ಅಲ್ದ ಮತ್ತೆ ಸೋಮಣ್ಣನ ಕರ್ಕೊಂಬಂದು ನಿಲ್ಸಿದ್ಯಾರು? ಯಾರು ಹೇಳ್ರಿ? ಏನು ಬ್ಯಾಡ ನನಗೆ, ಏನೂ ಬೇಕಾಗಿಲ್ಲ ಅಂತ ಹೋದ ತಾತ. ಆತನ ಹೆಂಗೆ ಕರ್ಸಿದ್ರಿ ನೀವು ವಾಪಸ್? ಯವ್ವ, ಅದೇನೋ ಮನೆ ವಿಷಯ ಇದ್ರು ನೀನು ನಾವು ಕುತ್ಕೊಂಡು ಮಾತಾಡ್ಬೇಕಿತ್ತು ಬೇ. ನೀ ಭಾಳ ದೊಡ್ಡ ತಪ್ಪು ಮಾಡಿದಿ ಅಂದ್ರೆ ಭಾಳ ದೊಡ್ಡ ತಪ್ಪು ಮಾಡಿದಿ. ನಂದ ತಪ್ಪಪ್ಪ, ನಂದ ತಪ್ಪು. ಆತ ನಿಮ್ಮಪ್ಪಗ ನಿನಗ ನಿಮ್ಮ ಅಣ್ಣಂದ್ರಿಗೆ ಓಸರಿಗೂ ನಾನು ಮಾಡೋದ ತಪ್ಪು. ಏನು ಆತು, ಒಪ್ಕೋತೀನಿ. ಈಗೇನು ನಾ ಕಂಪ್ಲೇಂಟ್ ವಾಪಸ್ ತೊಗೋಬೇಕಾ? ಆತು, ಹೋಗಿ ಕಂಪ್ಲೇಂಟ್ ವಾಪಸ್ ತೊಗೊಂಬರ್ತೀನಿ. ನೀವರ ಆರಾಮಿರ್ರಿ, ನಾನು ಎಲ್ಲರೂ ಹೋಗ್ಬಿಡ್ತೀನಿ. ಯಾವ್ದಾರ ದೇಶವರಿ ನಾನು ಹೋಗ್ತೀನಿ. ಯವ್ವ, ಯಾಕೆ ಹಿಂಗೆ ಮಾತಾಡ್ತೀನಿ ನೀನು? ಎದಕ್ಕೆ ಹಿಂಗೆ ಮಾಡಕತ್ತಿ? ನನ್ ಗದ ಅರ್ಥ ಆಗೋಲ್ದು. ಮತ್ತೇನಪ್ಪ, ಏನು ಹೇಳು? ನಾನು ಇದಕ್ಕೆಲ್ಲಾನು ರೊಕ್ಕ ಕೂಡಿಸಿ ಬಡ್ಡಿಗೆ ಸಾಲ ಕೊಟ್ಟು ನಾ ಯಾಕೆ ಮಾಡಕತ್ತೀನಿ? ನಾನು ಸಂಬಂಧ ಮಾಡ್ತೀನ? ನಾಳೆ ನಾ ಸತ್ರ ನಾನು ಹಿಡಿದ್ಮೇಲೆ ಹಾಕೊಂಡೋಕ್ಕಿನೇನಪ್ಪ ಪ್ರವೀಣ. ನೀನಾರ ಯೋಚನೆ ಮಾಡಬಾರ್ದ? ನಿಮ್ಮ ಅಪ್ಪಗಂತ್ರ ಬಿಡು, ನನ್ನ ಮ್ಯಾಗ ಏಟೇಟು ಪ್ರೀತಿ ಮಮಕಾರ ಏನೂ ಇಲ್ಲ. ಕೊನೆಗೆ ನಿನಗರ ಅರ್ಥ ಆಗ್ಲಿಲ್ಲ ನಿಮ್ಮ ಒಂದು ಪ್ರೀತಿ ಅಂತದ್ದು ನಿಮ್ಮ ಎದಕ್ಕೆ ಮಾಡ್ತಾಳಂತಂದು. ನೀನ ಹೇಳೀಗ. ನೀನು ನಾಟಕ ಮಾಡಿದ್ರ ಪ್ರವೀಣ ನಂಬೋದು, ನಾ ನಂಬದಲ್ಲ. ನೀನು ನನ್ನ ಮಕ್ಕಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಂದೆಲ್ಲ, ಅದಕ್ಕೆ ನಾನೀಗ ನಿನ್ನನ್ನು ಹೊರಗೆ ಹಾಕೇ ತೀರ್ತೀನಿ. ನೀನೀಗ ಏನರ ಕಂಪ್ಲೇಂಟ್ ವಾಪಸ್ ತಗೊಂಡು ಸೋಮಣ್ಣನ ಸಿದ್ದಣ್ಣನ ಮರಿ ಕರೆಸ್ಲಿಲ್ಲ, ನಿನಗೆ ಉಳ್ಗಾಲಿಲ್ಲ ನೋಡು ಶಂಕರಿ, ನಿನಗೆ ಉಳ್ಗಾಲಿಲ್ಲಲೇ. ಇನ್ನೇನು ಹೇಳೋದಿಲ್ಲ. ಪ್ರವೀಣ ಬಾ, ಊಟ ಮಾಡೋಣ. ನೀನು ಹೆಂಡತಿಗೆ ಹೇಳಿದ್ದೇನೆ ಅಡುಗೆ ಮಾಡಿಟ್ಟಾಳಂದ? ಹ್ಞೂ ಅಪ್ಪ, ಹೇಳಿದ್ದೆ. ಹೇಳ್ತೀನಿ ತಡಿ. ರಮಣಿ, ಕರಿ ರಮಣಿ ಬರ್ತಾ ಸತ್ತಿರಕ್ಕೆ ಎದ್ದು. ಒಂದು ನಿಮಿಷ ತಡಿಯಪ್ಪ, ಒಳಗೆ ಏನ್ರದಾಳ ಏನ? ಈಕಿನೂ ಕಾಣುವಳ್ಳಲ್ಲ, ಶೋಭಾನು ಕಾಣುವಳ್ಳು. ಪಾಪ ಆ ಹುಡುಗಿ ಅಲ್ಲೇ ಐತಿ ರೇಖವ್ವ. ಆಕಿಗೂ ಮತ್ತು ಹುಡುಗರಿಗೂ ಊಟ ಒಂದು ತೊಗೊಂಡೋಗ್ಬೇಕು. ಹೇಳಿದ್ದೆ ಇಲ್ಲಿ ಫೋನ್ ಮಾಡಿ. ಹೇಳಿನಪ್ಪ, ಫೋನ್ ಮಾಡಿ ಹೇಳಿನಿ. ವಾ, ಯಾಕ ಚರ್ಕೊಂಡು ನನ್ನ ಬಂದಂಗೆ ಆಕತ್ತೈತಿ. ಯವ್ವ, ನಂಗೂ ಯಾಕ ಒಟ್ಟನೆ ಆಕತ್ವಿ. ನಾನು ಜರಿ ತೊಗೊಂಡು ಹೋಗ್ಬೇಕು ಅನ್ಸಕತ್ತೈತಿ ನಂಗೂ. ನೋಡೋಗಪ್ಪ. ಅಪ್ಪ ಅಂದಂಗ ಇತ್ತಗೇನ ಆರಾಮಿಲ್ಲಂತ, ಚೋಟ್ಯಾಗ ಫುಲ್ ಆರಾಮಿಲ್ಲದ ಮಕ್ಕೊಂಡನಂತ. ಹಂಗಾಗಿ ಇಲ್ಲೇ ಎಲ್ಲರದಾರ ಏನ ಅಂದಿದ್ಲು. ನಂಗೆ ನೆನಪ ಇಲ್ಲ ನೋಡ್ರಿ ರಮಣಿ ಅಂದಿದ್ದು. ತಡಿ, ನಾನ ಕರ್ಕೊಂಬರ್ತೀನಿ ತಡಿ. ಇಲ್ಲ ಬನ್ನಪ್ಪ, ನಾನ ಚೋಟ್ಯಾಗ ಆರಾಮಿಲ್ಲಲ್ಲ, ಮಲಗ್ಸಂತ ಅಂದಿದ್ದ, ಮಲಗಿಸಿದ್ದೆ. ಶೋಭಾ, ನೀನು ರೀ ಬಂದ್ರ? ಬರ್ರಿ, ಕೈಕಲ್ ಮತ್ತೆ ತಕೊಂಬರ್ರಿ. ನಾವು ಒಳಗಿದ್ವಿ, ಗುಂಡ್ಯಾಗ ಆರಾಮಿದ್ದಿಲ್ಲಲ್ಲ, ನಮ್ಮ ರೂಮ್ನಾಗ ಮಕ್ಕೊಂಡನ. ಹಂಗಾಗಿ ನೀವು ಕೂಗಿದ್ ಕೇಳಿಲ್ಲ. ಬರ್ರಿ ಕೈಕಲ್ ಮುಖ ತಕೊಂಬರ್ರಿ. ನೀವಿಬ್ರು ಸತ್ತಿಲ್ಲ? ಯವ್ವ, ಏನ್ ಹೇಳಕತ್ತಿ ನೀನು? ಅವ್ರ್ಯಾಕೆ ಸಾಯ್ತಾರ? ಏನ್ ಮಾತಾಡಕತ್ತಿ? ಅಲ್ಲ, ನೀವಿಬ್ರು ಉಂಡಿಲ್ಲ ಅನ್ನಕೋಗಿ ಸತ್ತಿಲ್ಲ ಅಂದಾರ. ಅದು ಸಿಟ್ಟಿನೊಳಗದಾರಲ್ಲ, ತಪ್ಪು ತಿಳ್ಕೊಬೇಡ. ಅದ ಏನ ಉಂಡಿಲ್ಲ ಅನ್ನಕ್ ಹೋದ್ನ ಅಂದಂಗ ನೀವು ಊಟ ಮಾಡ್ಲಿಲ್ಲನ? ಹ್ಞೂ ರೀ ಮಾಡಿದ್ವಿ. ನೀವು ಮಾಡಿದ್ರಲ್ಲ ಅನ್ನ ಸಾರು, ಭಾಳ ರುಚಿಯಾಗಿತ್ತು. ಮಸ್ತ್ ಊಟ ಮಾಡಿದ್ವಿ. ಆಮೇಲೆ ರೇಖಾಕ್ಕ ಅಲ್ಲೇ ಅದಾಳಂತ ಸ್ಟೇಷನ್ ಹತ್ರನ. ಆಕಿದು ಬರಲ್ಲ ಅಂದ್ಲಂತ, ಅದಕ್ಕೆ ಸ್ಟೇಷನ್ ಹತ್ರನ ಊಟ ತಗೊಂಡು ಹೋಗ್ತೀವಿ, ಅಡ್ಗೆ ರೆಡಿ ಮಾಡು ಅಂತ ಹೇಳಿದ್ರು ಇವರು ಫೋನ್ ಮಾಡಿ. ಅದಕ್ಕೆ ನಾ ಅಡ್ಗಿನೂ ಮಾಡಿದ್ವಿ. ನೀವು ಮಾಡಿರೋ ಅನ್ನ ಸಾರು ಊಟ ಮಾಡಿ ಮಲಗಿದ್ವಿ. ಏನಪ್ಪ ಕಣ್ಣ ಹತ್ಬಿಟ್ಟಿತ್ತು ನಂಗೆ. ಈಗ ಇವ್ರು ಕೂಗಿದ್ಮೇಲೆ ಎಚ್ಚರ ಆಯ್ತು. ವಾ, ತಡಿಬೇ, ಯಾಕ ಚರ್ತೊಂಡು ಬಂದಂಗೆ ಆಕತೈತಿ. ಮೊದ್ಲು ಹೋಗಿ ಬಂದ್ಬಿಡ್ತೀನಿ. ಅತ್ತೀರ
ನಂಗೂ ಯಾಕೆ ಹೊಟ್ಟೆ ಗುಡುಗುಡು ಅನ್ನಕತ್ತ ತಡ್ರಿ ನಾನು ಹೋಗ್ಬಂದ್ಬಿಡ್ತೀನಿ. ಏನಾಯ್ತು ಹಂಗೆ ಕೂಡೋದ್ರು ಅವರು? ಏನಪ್ಪ ನಂಗೂ ಗೊತ್ತಿಲ್ಲ. ಏ ತಡಿಯಪ್ಪ, ನಂಗೂ ಯಾಕೆ ಹೊಟ್ಟೆ ಮುರಿಯಾಕತ್ತೈತಿ. ಏನ ಆಕತ್ತೈತಿ ನಂಗೆ, ಹೆಂಗ ಆಕತ್ತೈತಿ. ಮೊದ್ಲ BP ಒಂದೈತಂತ ನನಗೆ. ತಡಿ ಚರ್ಗ್ ತೊಗೊಂಡು ಬಂದು ಮಾತಾಡ್ತೀನಿ, ಚರ್ಗಿ ತೊಗೊಂಡು ಬರ್ತೀನಿ ಮೊದ್ಲು. ಮಾವರ ಪ್ರವೀಣ ಬರ್ರಪ್ಪ, ಕೈಕಾಲು ತಕೊಂಬರ್ರಿ, ನಾವು ಊಟ ಮಾಡೋಣ ಅಂತ. ಹ್ಞೂ ರೀ ಅತ್ತಿಗೆಮ್ಮ, ಆತ್ರಿ. ಅವ್ರು ಊಟ ಮಾಡ್ಯಾರನ್ರಿ? ಹಾಂ ಊಟ ಮಾಡ್ಯಾರ ಅನ್ಸುತ್ತಪ್ಪ. ನಾವು ಚೋಟ್ಯಾಗ ಆರಾಮಿಲ್ಲ ಅಂತ ರೂಮ್ನಾಗ ಇದ್ವಿ, ಉಂಡಾರ ಇಲ್ಲ ನಮಗೂ ಗೊತ್ತಿಲ್ಲ. ನೀವೀಗ ಊಟ ಮಾಡ್ರಿ, ನಾವೆಲ್ಲ ಅವ್ರಿಗೆ ನೀರು ಕೊಡ್ತೀವಂತ. ರಮಣಿ ಶುರುವಾತಿವ್ರಿಗೆ. ಹ್ಞೂ ಅಕ್ಕ, ಹ್ಞೂ ಅದು ಏನು ಮಾಡ್ಯಾರ, ಅದು ಯಾಕೆ ಮಾಡ್ಯಾರ ಅನ್ನೋದು ಇವ್ರ ಬಾಯಿಲೇನ ಹೇಳ್ಸಣ. ಬಾ ಹೋಗೋಣ. ಯವ್ವ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಕೂಸು ಎತ್ಕೊಂಡು ನಾನು ಬರ್ಬೇಕಂತಂದ ಎಲ್ಲ ಹಾಳಾಗೋತ್ ನೋಡ್ಬೆ. ಹೋಗ್ಲಿ ಬಿಡು, ಯಾಕೆ ನೊಂದ್ಕೊಂತಿದ್ದಿ, ತಲೆ ಕೆಡ್ಸ್ಕೊಬೇಡ. ನೋಡು, ಭಾಳ ಪ್ರೆಷರ್ ತೊಗೊಂಡ್ರ, ಭಾಳ ಟೆನ್ಷನ್ ತೊಗೊಂಡ್ರ ಭಾಳ ಆರೋಗ್ಯ ಹಾಳಾಗುತ್ತೆ, ಅರ್ಥ ಮಾಡ್ಕೊ. ನಿಮ್ಮಣ್ಣ ಹೇಳೋದು ಕೇಳು. ಅವಂಗೂ 30 ಆಗ್ಯಾವು, ಮದುವೆ ಮಾಡ್ಬೇಕಂತೀವಿ. ಏನು ಮಾಡೋದು, ಈ ಒಟ್ಟ ಹೆಣ್ಣ ಸಿಗೋರು ನೋಡು. ನಮಗೆ ಮನ್ಸಿಗೆ ಬಂದ್ರೆ ಅವ್ರು ಬರೋದಿಲ್ಲ, ಅವ್ರಿಗೆ ಮನ್ಸಿಗೆ ಬಂದ್ರೆ ನಾಗರಾಜಂದ ಕೆಲಸ ಮನ್ಸಿಗೆ ಬರೋದಿಲ್ಲ. ಏನು ಮಾಡ್ಬೇಕು ಅನ್ಸ್ಬಿಟ್ಟೈತೆ ನಮಗನು. ನಮಗೆ 108 ಟೆನ್ಷನ್ ಇದ್ವಾ, ಮತ್ತು ಅಂಥದ್ರಾಗನ ನಿನಗೆ ಇದು ಒಂದು ಆತು. ಎಲ್ಲ ಸಾಕ್ಬಿಡು ಅನ್ನತ್ಲಿಗೇನೆ ಇದು ಮನೆಯಾಗ ಇದು ಒಂದ್ರಗಳೆದ್ದೈತಿ. ಹೆಂಗೆ ಅನಿಸ್ಬಿಟ್ಟೈತವ ಯಾವ ಜೀವನ. ಯವ್ವ, ನನ್ನ ಮದ್ವಿದನ್ನು ಯಾಕೆ ಆಕಿಗಿದೆ ಹೇಳಿ, ಆಕಿಗೆ ನೋವು ಮಾಡ್ತಿ ಬಿಡ್ಬೆ. ಆಕಿದ ಆಕಿಗೆ ರಗಡೈತಿ. ಹೂನಪ್ಪ, ಅದೇನ ಖರೆ ಆತ. ನೀವೊಂದು ಟ್ರಸ್ಟ್ ಮಾಡಿ ನೋಡೋಣ. ನಾನು ಅದಿನಲ್ಲ, ಮತ್ತು ಅಳಿಯಾರು ನೋಡಿದರೆ ಹಿಂಗಂತಾರ, ಮತ್ತೇನು ಮಾಡೋಕ್ಕಾಗಿಲ್ಲ. ನನಗೆ ಖರೇನ ಒಟ್ಟ ಮನಸ್ಸಿಲ್ಲವ ಈ ಸರಿ ಅಂತಾರೆ ನಿಮ್ಮ ಮನೆಯಾಗ ಇರೋಕೆ. ಒಟ್ಟ ಮನಸ್ಸಾಗವಲ್ದು, ಏನು ಮಾಡ್ಬೇಕು. ನಮಗೆ ನೋಡಿದ್ರೆ ಬೇರೆ ದಾರಿ ಇಲ್ಲ. ಆತು, ನೀವೊಂದು ಟ್ರಸ್ಟ್ ಮಾಡಿ. ಹ್ಞೂ ಆತು. ಯವ್ವ ಒಂದಿಟ್ಟು ಹೋಗ್ಬೆ, ಏನು ಮಾತಾಡ್ತಾರೆ ಕೇಳಿಸ್ಕೊ. ನಿನ್ನ ಏನು ಕೇಳಿಸ್ಕೊತಿ ಮಕ್ಕೊ ಬಾ. ಏನು ಕೇಳ್ಸ್ಕೊಂಡ್ರೆ ಏನು ಮಾಡ್ತಿದ್ದಿ, ಅದು ಏನಾಗ್ಬೇಕ. ನಮ್ಮ ಹಣೆ ಬರ್ದಾಗ ಏನು ಬರ್ದಿರುತ್ತೆ ಅದಾಗತ್ತೆ. ನಮ್ಮ ಹಣೆ ಬರ್ದಾಗ ಒಂದು ಗುಂಜಿನೂ ಏನು ಸಿಗಬಾರ್ದು ಅಂತಿತ್ತಂದ್ರೆ ನೀ ಏನು ತಿಪ್ಪರ್ಲಾಗ ಹಾಕಿದ್ರು ಸಿಗೋದಿಲ್ಲ. ನಡಿ ಕಣ್ಣಾಗ ಮಕ್ಕೊ, ಆರೋಗ್ಯರ ಬರ್ತ. ನೋಡಪ್ಪ, ಕರೆಕ್ಟಾಗಿ ಕೇಳಿಸ್ಕೊ. ಪೋಸ್ಟ್ ಯಾರಿಗೆ ಬಂದಿರೋದು? ಏ ವಿನೋದ, ಸುರೇಶ್ ಅಣ್ಣ ಪೋಸ್ಟ್ ಬಂದತ್ ನೋಡು ರಮೇಶ್ ಅಣ್ಣನ ಹೆಸರಿಗೆ. ತಾ ಏ ರಮೇಶ, ತಗೋ, ನಿನಗೇನ ಪೋಸ್ಟ್ ಬಂದತ್ ನೋಡು. ನಂಗೆ ತಾ ತಗೋ. ತಾ ಬೆಂಗಳೂರಿಂದ ಬಂದೈತಿ. ಬೆಂಗಳೂರಿಂದ ಏನಿರ್ಬೋದು? ಒಂದು ಸ್ವಲ್ಪ ತಡಿಯಪ್ಪ, ನಿಮ್ಮ ಅಣ್ಣ ಅಂಗಡಿ ಬಂದ್ ಮಾಡ್ಕೊಂಬಂದಾನಂತ, ಮೊದ್ಲ ತಂದು ಮುಗಿಸ್ಬಿಡೋಣ. ಹ್ಞೂಪ್ಪ ಆತ. ನೋಡಪ್ಪ, ನಿನ್ನ ದುಡಿಯಾಕೆ ನಾವು ಬ್ಯಾಡ ಅನ್ನೋದಿಲ್ಲ, ನೀನು ಉದ್ಧಾರ ಆಗಕ್ಕೆ ನಾವು ಬ್ಯಾಡ ಅನ್ನೋದಿಲ್ಲಪ್ಪ ಸುರೇಶ. ಅದು ಏನೈತ, ಈಗ ನೀ ಅಂಗಡಿ ಮಾಡಿಯಾ, ಅಂಗಡಿದು ಲೈಸೆನ್ಸ್ ತಗ, ಅದನ್ನು ಒತ್ತಿ ಇಡು, ಅದ್ರ ಮ್ಯಾಲ ಲೋನ್ ತಗ. ನಾ ಬ್ಯಾಡ ಅನ್ನೋದಿಲ್ಲ. ಈಗ ನಾನು ನನ್ನ ಹೆಸರಲ್ಲಿರೋ ಹೊಲದ ಕಾಗದ ಕೊಟ್ರು ನನ್ನ ಹೆಸ್ರಿಗೆ ಲೋನ್ ಕೊಡ್ತಾರೆ ಹೊರತು ನಿನ್ನ ಹೆಸ್ರಿಗೆ ಕೊಡೋದಿಲ್ಲ. ಈಗೆಲ್ಲ ಬ್ಯಾಂಕ್ನ್ಯಾಗೂ ರೂಲ್ಸ್ ಚೇಂಜ್ ಆಗ್ಯಾವು. ಸುಮ್ಮನೆ ನಡ್ಕೊಂಡ್ಕೋಬೇಡ. ನಾ ಏನು ಹೇಳ್ತೀನಿ ಅಂದ್ರೆ, ಇಡು, ನಿನ್ನ ಹೆಸರಲ್ಲಿ ಲೈಸೆನ್ಸ್ ಐತಿ, ಇಟ್ಟು ನೀ ಲೋನ್ ತಗೋ. ಇಷ್ಟ ನಾ ಹೇಳೋದು. ಹಗ್ಲ ಮುಗ್ಲ ನನ್ನ ಜೀವತ್ತಿನ ಬೇಡ. ನಡಿ ಮಾಡೋದು ಮಾಡ. ಅಲ್ಲಪ್ಪ, ನೀನ ತಂದೆ ಆಗಿ ಹಿಂಗತ ಮಗನ್ನ ಒಂದು ಮುಂದೆ ಹೊಕ್ಕಾನಂದ್ರೆ ಹಿಂಗೆ ನೀನ ಕಾಲು ಎಳೆಯೋದು ಎಷ್ಟು ಸರಿ ಹೇಳು. ಅಲ್ಲಲೇ, ನೀ ನಾಳೆ ಉದ್ಧಾರ ಆಗ್ದ ನೀನೇನಾರ ಎಲ್ಲ ಲಾಸ ಕುತ್ಕೊಂಡು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳಿದ್ರ ನಾವು ವಂಶ ಪರಂಪರವಾಗಿ ಬಂದಿರೋ ನಮ್ಮ ಮನಿನೂ ಹೊಲಾನು ನಾ ಎಲ್ಲ ಕಳ್ಕೊಂಡು ಕುತ್ಕೊಳ್ಳೇನ. ನಾಳೆ ನಮ್ಮಿಬ್ರು ಮೊಕ್ಪಿನ ಕಾಲಕ್ಕೆ ನಾವೇನು ಮಣ್ಣು ತಿನ್ನು ನನ್ರಲ್ಲೇ. ನೋಡ್ರಪ್ಪ, ನಿಮಗೆ ಏನೇನು ಏನು ಮಾಡ್ಬೇಕಿತ್ತ ನಾವು ಮಾಡಿ ಮುಗಿಸ್ಬಿಟ್ಟಿವಿ. ಇನ್ನು ನಮ್ಮ ಕೈಲಿ ಆಗೋದಿಲ್ಲ. ನೀವು ದುಡಿರಿ, ನೀವು ತಿನ್ರಿ, ಬೇಕಾದ್ರೆ ನಮ್ಗಂತೂ ಹಾಕ್ರಿ, ಇಲ್ಲ ಬಿಡ್ರಿ, ನಾವು ದುಡ್ಡು ತಿಂತೀವಿ. ಹಲಮಲ್ಲ ನಮಗ್ಲ ಇದ್ರ ಬಗ್ಗೆ ಇನ್ನೂ ಮಾತುಕತೆ ಬೇಡ ಆತಾ. ಮತ್ತೀಗ ನಾವು ಬ್ಯಾರೋಕಿ ಬಂದ್ರೆ ಮತ್ತೆ ನನ್ನ ಪಾಲಿನ ಆಸ್ತಿರ ಕೊಡಪ್ಪ. ನೀನು ಪಾಲಟ್ನಿ ಮಾಡಿದೆ ಅಂದ್ರೆ ಬಡ ನನ್ನ ಹೆಸರು ಹಚ್ಕೋತೀನಿ. ಮುಂದೆ ನನಗೂ ಎದಕ್ಕಾರ ಅನುಕೂಲ ಆಗುತ್ತಾ? ನನಗೆ ಆಗೋದಿಲ್ಲ. ಇನ್ನ ಈ ಮನೆಯಾಗಿರೋದು ನಾವು ಒಂದು 4 ಕಾಸು ಮಾಡ್ಕೊಳಕತ್ತೀವಿ, ದುಡ್ಕೊಂಡು ತಿಂತೀವಿ. ನಾವು 4 ಮಂದಿ ಹಂಗೆ ನಾವು ಮುಂದ್ರೆ ಬರ್ಬೇಕಾ ಬೇಡ? ಬರ್ಲೇ, ದುಡ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂದಿರ್ಲೇ. ನನ್ನ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ನಿಮಗೆ ಎದಕ್ಕೆ ಬೇಕು? ನಾ ದುಡ್ದಿರೋದು ಮಾಡ್ಕ್ಯಾರಿ, ದುಡೀರಿ. ಯಪ್ಪ, ನಾ ಮತ್ತೆ ಪಂಚಾಯತಿಗೆ ಹೋಗ್ತೀನಿ. ಈಗ ಒಮ್ಮೆ ಆಗೈತಿ ಎಲ್ಲ ರಗಳಿ, ಮತ್ತೆ ಅದನ್ನ ಮಾಡ್ಬಿಡ. ಅಯ್ಯ ಬೋಸುಡಿ ಮಗನ, ನನಗ ಹೆದರ್ಸ್ತೇನಲ್ಲೇ. ಆತ ಹೋಗು, ಎಲ್ಲಿ ಹೊಕ್ಕಿ ಹೋಗೋದು, ಏನು ಮಾಡ್ತೀಯ ಮಾಡು. ನನ್ನ ಸೈ ಇಲ್ದ ಪಿತ್ರಾಜಿದ ಆಸ್ತಿ ಬರಲ್ಲ ನಿನಗೂ ಗೊತ್ತೈತಿ. ಈಗ ಒಮ್ಮೆ ಹೋಗಿ ಶಗಣಿ ತಿಂದಿರಿ, ಮತ್ತೆ ಹೊಕ್ಕಿನಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಮಾಡ್ರಿ. ತಗೋಲ್ಲ ರಮೇಶ, ನಾ ಮಾತಾಡೀನಿ. ಏನದು ನೋಡು, ಬೆಂಗಳೂರಿಂದ ಬಂದ ತಂದೆಲ್ಲ ಏನದು? ಅಪ್ಪ, ನಂದು ಸಸ್ಪೆನ್ಷನ್ ಆರ್ಡ್ರು.
ಏನ್ ಹೇಳಕತ್ತಿಲ್ಲ ನೀನ್ ಸಸ್ಪೆಂಡ್ ಮಾಡ್ಯಾರ ಏಕ ಏನಾತ? ಕೆಲಸ ಐತಂತಂದು ಅಡ್ಡಡ್ಡ ಉರಿತಿದ್ದ ಚಲೋ ಆತಾಳೀಗ ಮತ್ತು ಸಾಲದಂತೇಳಿ ಹೆಂಡತಿ ತಾಯಿ ತಮ್ಮನ್ನು ಕರ್ಕೊಂಬಂದನ ಅಣ್ಣನ್ನು ಅನುಭವ್ಸ್. ಲೋ ಏನು ಹೇಳಕತ್ತಿಲ್ಲ ನೀನು ರಮೇಶ? ಈಗೊಮ್ಮೆ ಸಸ್ಪೆಂಡ್ ಮಾಡಿ ಅದೆಲ್ಲ ನಿನ್ ತಪ್ಪಲ್ಲ ಅಂತ ಗೊತ್ತಾದ್ಮ್ಯಾಗ ಮತ್ತೆ ನಿನ್ನೇನು ಕೆಲ್ಸಕ್ಕೆ ತಗೊಂಡಾರ? ಮತ್ತೆ ಸಸ್ಪೆಂಡ್ ಮಾಡ್ಯಾರ? ನಂದು ಡಾಕ್ಯುಮೆಂಟ್ಸ್ ಎಲ್ಲ ಸುಳ್ಳು, ನಾ ಕೊಟ್ಟಿರೋದು ಎಲ್ಲ ಈಗ ನಾನು ಕೊಟ್ಟಿರ್ತೀವಲ್ಲ ಗೌರ್ಮೆಂಟಿಗೆ ಅವು ಎಲ್ಲ ಸುಳ್ಳು ಅಂತ ಹೇಳಿ ಯಾರ ಕಂಪ್ಲೇಂಟ್ ಕೊಟ್ಟಾರಂತ. ಅದಕ್ಕೆ ಅದೆಲ್ಲ ಏನು ಎತ್ತ ಅಂತ ಗೊತ್ತಾಗೋವರೆಗೂ ನೀವು ಸಸ್ಪೆನ್ಸ್ ಒಳಗೆ ಇರಬೇಕು ಅಂತ ಹೇಳಿ ಬಂದಿರೋದು ಬೆಂಗಳೂರಿಂದ. ಅಪ್ಪ ಇದ ಕೊನೆ ನಾನಿಂದ ನಿರ್ಧಾರ. ಲೋ ಮರ್ಯಾದಿಂದ ಹೊರಗೋಗೀಗ. ಕೊನೆದು ಮೊದ್ಲೇದು ಮುಗೀತು. ಇನ್ನು ಮತ್ತಿನ್ಯಾವತ್ತು ಬರಬೇಡ ನೀನು. ಮೊದ್ಲ ಒಂದು ಅಲ್ಲಿ ಕೆಲಸ ಅದ್ರದ್ದು ಮೊದ್ಲ ಪ್ರಾಬ್ಲಮ್ ಆಗೈತಂತ. ಮತ್ತೆ ನೀನು ಉರಿಯ ಬೆಂಕಿಯಾಗ ತುಪ್ಪ ಸುರ್ಬೇಡ, ಸುಮ್ಮನೆ ಹೋಗಿಲ್ಲಿಂದ. ಬರ್ರಿ ಅದೇನೋ ಅಂತಾರಲ್ಲ, ಬರ್ರಿ ನಾವು ಹಂಗ ಒಂದಿಟ್ಟು ಕೊಪ್ಪಳಕ್ಕರ್ ಹೋಗೋಣ. ಅಂಗಡಿಗೆ ಮಾಲಾರ ಆಗುತ್ತ, ಅಂಗಡಿ ಹೆಂಗು ಬಂದ್ ಮಾಡ್ರಿ, ಮಾಲಾರ ತಂದು ಹೊಟ್ಕೊಳಣ. ಬರ್ರಿ. ಅಲ್ಲಲ್ಲ ರಮೇಶ, ನೀ ಸುಳ್ಳೊಂದು ಸೊಟ್ಟೊಂದು ಏನ್ರ ಕೊಟ್ಟಿಯೇನ ಅವು ಕಾಗದ ಪತ್ರನ ನೀನು ಕೆಲ್ಸಕ್ಕೆ ಸೇರ ಮುಂದಾಗ? ಅದೆಲ್ಲ ಇದಾದ್ಮ್ಯಾಗ ಹೋದಿಲ್ಲ ನಿನ್ನ ಗೌರ್ಮೆಂಟ್ ಕೆಲಸ ಸಿಕ್ಕಿರೋದು. ಮತ್ತೇನಂತ ಇವ್ರಗಳಿ? ಯವ್ವ ನನಗೂ ಅದ ಅರ್ಥ ಆಗೋಲ್ದು ಬೇ. ಏನಿದು ಏನಾಕತ್ತೈತಿ ನಮ್ಮ ಮನ್ಯಾಗ ಅನ್ನೋದ ಗೊತ್ತಾಗೋಲ್ದು. ಯಾರು ಕಂಪ್ಲೇಂಟ್ ಕೊಟ್ಟಾರ, ಏನಾಕತ್ತೈತಿ? ಯವ್ವ ಇದನ್ನೆಲ್ಲ ನೋಡಿದ್ರೆ ನನಗೆ ಯಾಕ ಆ ಮೋನಿಕನ್ ಮೇಲೆ ಅನುಮಾನ ಬರಕತ್ತೈತಿ. ಗೀತಾಗ ಆಕ್ಸಿಡೆಂಟ್ ಆಗೋಕ್ಕೂ ನನ್ನ ಕೆಲ್ಸಕ್ಕೆ ಸಂಸ್ಕಾರ ಬರೋಕ್ಕೂ ಈ ಮನೆಗೆಲ್ಲ ಇಷ್ಟೆಲ್ಲ ಜಗಳ ಆಗಿ ಇವೆಲ್ಲ ಆಗೋದಕ್ಕೂ ಇದರಿಂದ ಪಕ್ಕ ಮೋನಿಕಂದ ಐತ್ ಕೈವಾಡ. ನೀ ನೋಡಿದ್ರ ಆಕ್ಸಿಡೆಂಟ್ ಆದ್ರ ನಮ್ ಕಂಪ್ಲೇಂಟ್ ಕೊಡಬೇಡ ಅಂದಿ. ನಾನು ಹೋಗ್ಲಿ ಬಿಡಂತ ಸುಮ್ಮನಾದೆ. ಈಗ ನೋಡೀಗ ನನ್ನ ಕೆಲ್ಸಕ್ಕೆ ಸಂಸ್ಕಾರ ಬಂದೈತ್ ಬೇ. ಹೆಂಗೆ ಹೇಳ್ತಿದ್ದಿ? ನಾಳೆ ಹಿಂಗ ನಾನು ನಡ್ಕೊಂಡು ಹೋಗೋ ಮುಂದೆ ನನಗ ಸಂಸ್ಕಾರ ತಂದ? ಯವ್ವ ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಲೇಬೇಕು ಬೇ. ನಾ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತೀನಿ. ಇನ್ನು ನಿನ್ನ ಮಾತು ಕೇಳಲ್ಲ. ನಾನ ಸಸ್ಪೆಂಡ್ ಆಗೀನಿ. ಅಯ್ಯೋ ಗೀತಾ ಹೌದು, ನನಗೂ ಯಾಕ ಹಂಗ ಅನ್ಸಕತ್ತೈತಿ. ಯಾರ ಇದನ್ನೆಲ್ಲ ಪ್ಲ್ಯಾನ್ ಮಾಡಕತ್ತಾರ ಅಂತ ಹೇಳಿ. ನಾನು ಹೆಂಗೆ ಆಕ್ಸಿಡೆಂಟ್ ಆಯಿತು, ಯಾರು ಮಾಡಿದ್ದು ತೋರಿಸ್ಬೇಕಂತಾನೆ ಇರೋದು. ಯಾಕಂದ್ರೆ ನಾನು 4-5 ಫ್ಯಾಮ್ಲಿದು ಕತ್ತಿ ತೋರ್ಸಕತ್ತಿರೋದ್ರಿಂದ ಜಾಸ್ತಿ ಉದ್ದಾದ್ರೆ ನೀವು ಯಾರೂ ನೋಡಲ್ಲ, ಜಾಸ್ತಿ ಕಮ್ಮಿ ಆದರೂ ಕಷ್ಟ. ಆಮೇಲೆ ಎಲ್ಲ ಫ್ಯಾಮ್ಲಿದು ನಾ ಕವರ್ ಮಾಡಬೇಕು, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳಕತ್ತೈತಿ. ಆಮೇಲೆ ಸುಮ್ಮನೆ ಫಟಕ್ ಅಂತ ಹೇಳಿ ಯಾರು ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಅಂದ್ರೆ ಈಗ ಎಲ್ಲರ ಜೀವನದಾಗ ಹಿಂಗೆ ಇರುತ್ತೆ ನೋಡ್ರಿ. ಅಣ್ಣಗ ಒಂದು ಸ್ವಲ್ಪ ಟೈಮ್ ಸುಮಾರು ಇರುತ್ತೆ, ತಮಗೆ ಚಲೋ ಇರುತ್ತೆ. ಅವಾಗ ಅಣ್ಣದತ್ತ ತಮಗೆ ಒಟ್ಟು ಹಿಂಗೆ ವಯಸ್ಸ ಇವ್ರಿಗೆ ಅನ್ನೋದು ಅವ್ರಿಗನ್ನ ನಡೀತಿರುತ್ತಲ್ಲ, ಅದನ್ನ ಆ ಥರ ತೊಗೊಂಡಿನಿ. ಈಗ ಸದ್ಯಕ್ಕೆ ಸುರೇಶಂದು ಟೈಮ್ ಚಲೋ ಐತಿ, ರಮೇಶಂದು ಕೆಟ್ಟೈತಿ ಅಂತ ತೋರ್ಸಕತ್ತೀನಿ. ಆದರೆ ಅದು ಟೈಮ್ ಕೆಟ್ಟಾಗಕ್ಕೆ ಯಾರು ಕಾರಣ ಅಂತ ನಿಮ್ಗೆ ಡೇ ಬೈ ಡೇ ಗೊತ್ತಾಗ್ತಾ ಹೋಗುತ್ತೆ. ಆದಷ್ಟು ಬೇಗ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ಯಾರು ಕಾರಣ ಅಂತೇಳಿ.